ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ವಾಸವಿ ಕನ್ಯಕಾದೇವಿ ಪುರಾಣ ಷಷ್ಠಮ ಅಧ್ಯಾಯ. ಸೂತ ಮಹರ್ಷಿಯಿಂದ ಶೌನಕಾದಿ ಮಹಾಮುನಿಗಳಿಗೆ ಉಕ್ತವಾದ ಪರಾಶಕ್ತಿಯ ವಿಜಯ ಕಥೆಗಳನ್ನು ಸಾಲಂಕಾಯನ ಋಷಿಯು ಮಣಿಗುಪ್ತಾದಿ ವೈಶ್ಯೋತ್ತಮರಿಗೆ ಸವಿಸ್ತಾರವಾಗಿ ತಿಳಿಸಿಕೊಟ್ಟರು. ಆಗ ಆ ವೈಶ್ಯ ಪುಂಗವರು, ಹೇ ಗುರುವರೇಣ್ಯ, ತಾವು ಮಹತ್ತರವಾದ ವಿಷಯಗಳನ್ನು ಶ್ರವಣ ಮಾಡಿಸಿದಿರಿ. ನಾವು ಧನ್ಯರಾದೆವು. ಈಗ ನಿಮ್ಮಿಂದ ಒಂದು ಮುಖ್ಯ ವಿಷಯವನ್ನು ಕೇಳಬೇಕಾಗಿದೆ. ಪೂರ್ವದಲ್ಲಿ ವರ್ಣವ್ಯವಸ್ಥೆ ಏರ್ಪಟ್ಟ ಮೇಲೆ ಸ್ವಲ್ಪ ಕಾಲಕ್ಕೆ ಬ್ರಹ್ಮಸಭೆಯಲ್ಲಿ ತಮ್ಮ ಗೋತ್ರಾಧಿಕ್ಯತೆಯಿಂದ ಸನ್ಮಾನಿತರಾದ ವೈಶ್ಯರು ಕರ್ಮಭೂಮಿಯಾದ ಮರ್ತ್ಯಲೋಕವನ್ನು ಸೇರಿ ಬಹುಕಾಲ ಸರ್ವ ಸುಖಗಳಿಂದ ಜೀವಿಸಿದರೆಂದು ನೀವು ಹೇಳಿದಿರಿ. ಅವರು ಭೂಲೋಕದಲ್ಲಿ ಯಾವ ರೀತಿ ಪ್ರವರ್ತಿಸಿದರು? ಅಂದಿನ ಆ ವೈಶ್ಯರಲ್ಲಿ ಕೆಲವು ಮಂದಿ ಅಮೋಘವಾದ ತಪಸ್ಸು ಮಾಡಿ ಕೈಲಾಸವನ್ನು ವರವಾಗಿ ಹೊಂದಿದರೆಂದು ಕೇಳಿದೆವು. ಆ ವೃತ್ತಾಂತವನ್ನು ವಾತ್ಸಲ್ಯದಿಂದ ನಮಗೆ ತಿಳಿಸಿಕೊಡಿ ಎಂದು ಪ್ರಾರ್ಥಿಸಿದರು. ಆಗ ಸಾಲಂಕಾಯನರು ಈ ವಿಧವಾಗಿ ಹೇಳಿದರು. ವೈಶ್ಯ ಋಷಿಗಳ ವಿರಕ್ತಿ, ಅಪರಾರ್ಕ ಮುನಿಯ ಉಪದೇಶ. ಸಪ್ತಮವಾದ ವೈವಸ್ವತ ಮನ್ವಂತರ ಕಾಲದಲ್ಲಿ ಕೆಲವು ಮಹಾಯುಗಗಳು ಕಳೆದವು. ಕಾಲಪ್ರಭಾವದಿಂದ ಕ್ರಮಕ್ರಮವಾಗಿ ಪ್ರಪಂಚದಲ್ಲಿ ದುಷ್ಟತ್ವವು ಬೆಳೆಯತೊಡಗಿತು. ಅಧಿಕ ಸಂಖ್ಯಾತರಾದ ಮಾನವರು ಇಂದ್ರಿಯ ಲೋಲುಪರಾಗಿ ಧರ್ಮವನ್ನು ಅಲ್ಲಗೆಳೆದು ಅಧರ್ಮವರ್ತಿಗಳಾದರು. ಅದರಲ್ಲಿ ದೈವಿಕ ಗುಣಗಳು ಕ್ಷೀಣವಾಗುತ್ತಾ ಅಸುರಿ ಗುಣಗಳು ವರ್ಧಿಸಿದವು. ಅಂಥ ಪರಿಸ್ಥಿತಿಯನ್ನು ನೋಡಿ ವಿರಕ್ತರಾದ ಕೆಲವು ವೈಶ್ಯೋತ್ತಮರು ತಮ್ಮ ಗುರುವಾದ ಅಪರಾರ್ಕ ಮುನಿಯ ಆಶ್ರಮವನ್ನು ಸೇರಿ ಅವರನ್ನು ಪೂಜಿಸಿ, ಮಹಾತ್ಮ, ಕ್ರೋಧ ಸಂಭವರು, ಕಪಟಿಗಳು, ಪರಧನ ಅಪಹಾರಿಗಳು, ಪರಸ್ತ್ರೀ ಲೋಲರು, ಮದ್ಯಪಾನ ಮತ್ತರೂ ಆದ ನರ ಅಧಮರು ಈಗ ಭೂಲೋಕದಲ್ಲಿ ಹೆಚ್ಚುತ್ತಿರುವವರು. ಈ ಲೋಕವು ಸಕಲ ದುಃಖಗಳಿಗೂ ಆಶ್ರಯವಾಗಿ ಆಸೆ, ಸ್ವಾರ್ಥ, ಹಿಂಸೆ, ಅಶಾಂತಿಗಳಿಗೆ ನಿಲಯವಾಗಿ ದುಸ್ಸಹಾಯವಾಗಿ ನರಕತುಲ್ಯವಾಗಿ ಬದಲಿಸುತ್ತಿದೆ. ಇಂಥ ಲೋಕದಲ್ಲಿ ನಾವು ಇರಲಾರೆವು. ಸತ್ಯಜ್ಞಾನದ ದೃಷ್ಟಿ ಹೊಂದಿರುವ ಸುಕೃತಿಗಳು, ತಪಸ್ಸಂಪನ್ನರು, ನಿಷ್ಕಾಮ ಕರ್ಮಯೋಗಿಗಳು, ದೋಷರಹಿತರು, ಸತ್ಯಸಂಧರು, ಶಾಂತಿಪ್ರಿಯರು, ಅಹಿಂಸಾ ವ್ರತರು, ಮಹಾತ್ಮರು ಆದ ಪುಣ್ಯಶೀಲರು ಯಾವ ಲೋಕದಲ್ಲಿರುವರೋ ಆ ಮಹಾಜ್ಞಾನಿಗಳನ್ನು ಮಾಡಿರುವವರು, ಆತ್ಮದರ್ಶನ ಮಾಡಿದವರು, ಸರ್ವಸಂಗ ಪರಿತ್ಯಾಗಿಗಳು, ದೇಶ ಧರ್ಮ ರಕ್ಷಣೆಗಾಗಿ ದೇಹತ್ಯಾಗ ಮಾಡಿದವರು ಆದ ಪುಣ್ಯಾತ್ಮರು ಸಂಸಾರ ಸಮುದ್ರವನ್ನು ದಾಟಿ ಆದಿವ್ಯಾಧಿ ರಹಿತವಾದ ಯಾವ ಸ್ಥಾನದಲ್ಲಿ ವಿರಾಜಿಸುತ್ತಿರುವವರೋ ಅಂಥ ಪಾವನ ಲೋಕವನ್ನು ನಾವು ಹೊಂದಲು ಬಯಸುತ್ತಿದ್ದೇವೆ. ನಾವು ಈ ಲೋಕವನ್ನು ಸೇರಲು ತಕ್ಕ ಉಪಾಯವನ್ನು ನಮಗೆ ಉಪದೇಶಿಸಿರಿ ಎಂದು ಆ ಗುರುದೇವನ ಚರಣ ಪದ್ಮಗಳಲ್ಲಿ ಶಿರಬಾಗಿ ಬೇಡಿಕೊಂಡರು. ಆಗ ವೈಶ್ಯ ಗುರುವಾದ ಅಪರಾರ್ಕ ಮುನಿಯು ತನ್ನ ಶಿಷ್ಯರ ಭಕ್ತಿ ಜ್ಞಾನ ವೈರಾಗ್ಯಗಳಿಗೆ ಅತೀವ ಸಂತೋಷಗೊಂಡು ಅವರೊಡನೆ, ಹೇ ಕುಮಾರರೇ, ಪೂರ್ವದಲ್ಲಿ ಭೂಮಿಯನ್ನು ರಥವಾಗಿಯೂ ಆದಿಶೇಷನನ್ನು ಹಗ್ಗವಾಗಿಯೂ ಮೇದುಗಿರಿಯನ್ನು ಧನಸ್ಸಾಗಿಯೂ ಸೂರ್ಯನನ್ನು ಚಕ್ರವಾಗಿಯೂ ಶ್ರೀಮನ್ನಾರಾಯಣನನ್ನು ಬಾಣವಾಗಿಯೂ ಮಾಡಿಕೊಂಡು ತ್ರಿಪುರಾಸುರನನ್ನು ಸಂಹರಿಸಿ ಲೋಕಗಳನ್ನು ರಕ್ಷಿಸಿದ ಮಹೇಶ್ವರನನ್ನು ಕುರಿತು ನೀವು ಏಕಾಗ್ರಚಿತ್ತರಾಗಿ ತಪಸ್ಸನ್ನು ಆಚರಿಸಿರಿ. ಕಾಮಕ್ರೋಧಾದಿ ಅರಿಷಡ್ವರ್ಗಗಳನ್ನು ಜಯಿಸಿ ಇಂದ್ರಿಯಗಳನ್ನು ನಿಗ್ರಹಿಸಿ ನಿಶ್ಚಲ ಬುದ್ಧಿಗಳಾಗಿರಿ. ಶೀತೋಷ್ಣಾದಿಗಳನ್ನು, ಸುಖ ದುಃಖಗಳನ್ನು, ಶ್ರುತ್ವ ಮಿತೃತ್ವಗಳನ್ನು ಸಮಾನವಾಗಿ ಭಾವಿಸಿ ಅಹಿಂಸಾವ್ರತರಾಗಿ ಸತ್ಯನಿಷ್ಠರಾಗಿ ಸರ್ವ ಶುಭಂಕರನಾದ ಶಂಕರನನ್ನು ಆರಾಧಿಸಿರಿ. ಆಗ ಭೂಮಿಯಲ್ಲಿ ನಿಮ್ಮ ವಂಶವನ್ನು ನಿಲ್ಲಿಸಿರಿ. ದೇವಋಷಿ ಪಿತರರ ಋಣಗಳನ್ನು ಸೇರಿಸಿ ಇಷ್ಟ ವಸ್ತು ಪರಿತ್ಯಾಗ ಮಾಡಿರಿ.
ಕಠಿಣ ದೀಕ್ಷೆಯನ್ನು ವಹಿಸಿ ಪರಮೇಶ್ವರನನ್ನು ಕುರಿತು ತಪಸ್ಸನ್ನಾಚರಿಸಿ ಶಿವ ಸಾಕ್ಷಾತ್ಕಾರವನ್ನು ಪಡೆದು ಕೈಲಾಸವಾಸಿಗಳಾಗಿರಿ ಎಂದು ಬೋಧಿಸಿ ಅವರಿಗೆ ಪ್ರಣವ ಪೂರ್ವಕ ಶಿವ ಪಂಚಾಕ್ಷರಿ ಮಂತ್ರವನ್ನು ಉಪದೇಶಿಸಿದರು. ವೈಶ್ಯಮುನಿಗಳ ಘೋರ ತಪಸ್ಸು, ಕೈಲಾಸವಾಸ, ವರಪ್ರಾಪ್ತಿ. ಗುರುವಚನಾನುಸಾರ ಆರ್ಯವೈಶ್ಯ ಪುಂಗವರು ತಮ್ಮ ಪುತ್ರ ಪೌತ್ರರನ್ನು ಸ್ವಗೃಹದಲ್ಲಿರಿಸಿ ತೀರ್ಥಯಾತ್ರೆಯ ನೆಪದಲ್ಲಿ ತಪಸ್ಸಿಗಾಗಿ ಅಡವಿಗೆ ತೆರಳಿದರು. ಅನಂತರ ಪವಿತ್ರ ಹಿಮಾಲಯ ಪರ್ವತ ಶಿಖರ ಭಾಗವಾದ ಬ್ರಹ್ಮಮಾನಸ ಸರೋವರದ ತೀರ ಪ್ರದೇಶವನ್ನು ಸೇರಿದರು. ಅವರು ಅಲ್ಲಿ ನಿಶ್ಚಲ ಭಕ್ತಿಯಿಂದ ಶಿವಲಿಂಗಗಳನ್ನು ಸ್ಥಾಪಿಸಿ ವಿಭೂತಿ ರುದ್ರಾಕ್ಷಿಗಳನ್ನು ಧರಿಸಿ ವಿದ್ಯುಕ್ತ ಪ್ರಕಾರದಲ್ಲಿ ಶಿವನನ್ನು ಪೂಜಿಸಿದರು. ಅನಂತರ ಇಷ್ಟವಸ್ತುಗಳನ್ನು ಮೊದಲು ಪರಿತ್ಯಜಿಸಿ ಕ್ರಮವಾಗಿ ಆಹಾರ ಪಾನೀಯಾದಿಗಳನ್ನು ತ್ಯಾಗ ಮಾಡಿದರು. ವಾಯುವನ್ನು ಆಹಾರವಾಗಿ ಕೊಂಚಕಾಲ, ಸೂರ್ಯಕಾಂತಿಯನ್ನೇ ಆಹಾರವಾಗಿ ಕೊಂಚಕಾಲ ಸ್ವೀಕರಿಸಿ ಬೆಳದಿಂಗಳನ್ನೇ ಆಹಾರವಾಗಿ ಮತ್ತೆ ಕೊಂಚಕಾಲ ನಿರಾಹಾರಿಗಳಾಗಿ ಸ್ವಲ್ಪ ಕಾಲ ಜಿತೇಂದ್ರಿಯರಾಗಿ ಪಂಚಾಗ್ನಿ ಮಧ್ಯದಲ್ಲಿ ಒಂಟಿ ಕಾಲಿನ ಮೇಲೆ ನಿಂತು ಅಚಂಚಲ ದಕ್ಷರಾಗಿ ಪಂಚಾಕ್ಷರಿ ಜಪಯೋಗ ತತ್ಪರರಾಗಿ ಪ್ರಚಂಡ ತಪಸ್ಸನ್ನು ಆಚರಿಸಿದರು. ದೇವತೆಗಳಿಗೂ ಕೂಡ ಮಾಡಲು ಶಕ್ಯವಾಗದ ವೈಶ್ಯರ ಭೀಷಣ ತಪಸ್ಸಿನಿಂದ 3 ಲೋಕಗಳು ನಡುಗಿದವು. ಕೊನೆಗೆ ಭೂತೇಶನಾದ ಆ ಮಹೇಶನು ಸತೀ ಸಮೇತನಾಗಿ ರಜತಾದ್ರಿಯಿಂದ ಕೆಳಗಿಳಿದು ಬಂದು ದರ್ಶನವಿತ್ತನು. ಆ ಪರಮೇಶ್ವರನ ದಿವ್ಯ ದರ್ಶನ ಭಾಗ್ಯದಿಂದ ವೈಶ್ಯರು ಅಮಿತಾನಂದ ಪರವಶರಾಗಿ ಆ ದೇವದೇವನನ್ನು ಅನೇಕ ವಿಧಗಳಲ್ಲಿ ಹೀಗೆ ಸ್ತುತಿ ಮಾಡಿದರು. ಹೇ ದೇವದೇವ, ನಿನಗೆ ವಂದನೆ. ದೇವಾಧ್ಯಕ್ಷ, ನಿನಗೆ ವಂದನೆ. ಕರುಣಾರಸ ಸಮುದ್ರ, ನಿನಗೆ ನಮಸ್ಕಾರ. ವಿಶ್ವೇಶ್ವರ, ನಿನಗೆ ನಮಸ್ಕಾರ. ತ್ರಿಲೋಚನ, ನಿನಗೆ ನಮಸ್ಕಾರ. ಅಣುಸ್ವರೂಪನು, ಸ್ವತಂತ್ರನು, ಆತ್ಮಾದಿ ಶಿಷ್ಟನು, ಆತ್ಮಾಧಿಷ್ಠನು ಆದ ನಿನಗೆ ನಮಸ್ಕಾರ. ಸರ್ವಾಧಿಕನು, ಸೂಕ್ಷ್ಮನು, ಪರಿಪೂರ್ಣನು ಆದ ನಿನಗೆ ನಮಸ್ಕಾರ. ಮೃತ್ಯುವನ್ನು ಜಯಿಸಿದವನು, ರುದ್ರನು, ನೀಲಕಂಠನು ಆದ ನಿನಗೆ ನಮಸ್ಕಾರ. ಮೃತ್ಯುವನ್ನು ಜಯಿಸಿದವನು, ರುದ್ರನು, ನೀಲಕಂಠನು ಆದ ನಿನಗೆ ನಮಸ್ಕಾರ. ಮಹೇಶ್ವರನು, ಭವನು ಆದ ನಿನಗೆ ನಮಸ್ಕಾರ. ಪಿನಾಕವನ್ನು, ಬಿಲ್ಲನ್ನು ಧರಿಸಿದವನು, ತ್ರಿಪುರ ಸಂಹಾರಕನು ಆದ ನಿನಗೆ ನಮಸ್ಕಾರ. ಅರ್ಧಚಂದ್ರನು, ಕಿರೀಟದಲ್ಲಿರುವವನು, ವಾಮದೇವನು ಆದ ನಿನಗೆ ನಮಸ್ಕಾರ. ಪರಿಶುದ್ಧ ಸ್ಫಟಿಕ ಸದೃಶ ದೇಹನು, ಅಂತರ್ಬಹಿರ್ಜಗತ್ತುಗಳನ್ನೆಲ್ಲ ವ್ಯಾಪಿಸಿರುವವರ ನಾದ ನಿಮಗೆ ನಮಸ್ಕಾರ. ನಿರ್ಗುಣನು, ಸಗುಣನು, ಶಾಂತನು, ನಿತ್ಯನು, ವಿಕಲ್ಪರಹಿತನು ಆದ ವಿರಾಗಿ ಮಹಾತ್ಮ ಮಂಗಳ ಸ್ವರೂಪಿ ನಿನಗೆ ನಮಸ್ಕಾರ. ಮದನಾಂತಕ ಕೈಲಾಸಾಚಲದಲ್ಲಿ ಶಯನಿಸುವವನು, ಮಹಾವಿಷ್ಣುವನ್ನೇ ಬಾಣವಾಗಿರುವವನು, ಮೇರು ಪರ್ವತವನ್ನೇ ಧನಸ್ಸುಗಾಗಿ ಮಾಡಿಕೊಂಡವನು, ಗಜ ಚರ್ಮಾಂಬರಧಾರಿಯಾದ ಕರುಣಾರಸ ಸಮುದ್ರ, ಹೇ ದೇವ, ನಿನಗೆ ಪುನಃ ಪುನಃ ಪ್ರಣಾಮಗಳು. ಓ ಲೋಕೈಕ ನಾಯಕನೇ, ಅಗಾಧವಾದ ಈ ಸಂಸಾರ ಸಾಗರದಲ್ಲಿ ಮುಳುಗುತ್ತಿರುವ ನಾವು ಸುಕೃತ ವಿಶೇಷದಿಂದ ಮನೋಹರವಾದ ದ್ವೀಪವೆನ್ನುವಂತೆ ಕಾಣುತ್ತಿರುವ ನಿನ್ನ ಪದಕಮಲದ್ವಯಗಳನ್ನು ದರ್ಶಿಸುತ್ತಿದ್ದೇವೆ ಎಂದು ಹೀಗೆ ಪ್ರಾರ್ಥಿಸಿದ ವೈಶ್ಯರೆಡೆಗೆ ಈಶ್ವರನು ಪ್ರಸನ್ನನಾಗಿ ಅವರಿಗೆ ತಮ್ಮ ಇಷ್ಟಾರ್ಥಗಳನ್ನು ಕೋರುವಂತೆ ನುಡಿದನು. ಆಗ ಆ ವೈಶ್ಯರು ಶಿವನೊಡನೆ, ಹೇ ಪರಶಿವ, ನಿರಂತರವೂ ನಿನ್ನ ಸೇವಾ ಭಾಗ್ಯವನ್ನು ನಾವು ಹೊಂದುವಂತೆ ನಿನ್ನ ಕೈಲಾಸದಲ್ಲಿ ನಮಗೆ ನಿವಾಸವನ್ನು ಉಂಟು ಮಾಡುವ ವರವನ್ನು ಪ್ರಸಾದಿಸು ಎಂದು ಪ್ರಾರ್ಥಿಸಿದರು. ಶಿವನು ಸಂತೋಷಿಸಿ ಅವರು ಕೋರಿದ ಪ್ರಕಾರದಲ್ಲಿಯೇ ಸಮಸ್ತ ಸುಖ ಸಂಪತ್ತುಗಳಿಗೆ ಸ್ಥಾನವಾದ ಕೈಲಾಸ ಪರ್ವತ ಭಾಗವಾದ ಮಹಾಗಿರಿ ಎಂಬ ಪ್ರದೇಶವನ್ನು ಆ ವೈಶ್ಯರ ನಿವಾಸಕ್ಕಾಗಿ ಏರ್ಪಡಿಸಿ ಅಂತರ್ಧಾನನಾದನು.
ಆಗ ವೈಶ್ಯರು ದಿವ್ಯ ವಿಮಾನಗಳಲ್ಲಿ ಮಹಾಗಿರಿ ಸೇರಿ ಪರಮಾನಂದ ಭರಿತರಾಗಿ ಅಲ್ಲಿ ವಾಸಿಸತೊಡಗಿದರು. ಕೈಲಾಸವಾಸಿಗಳಾದ ಆ ಸಿದ್ಧವೈಶ್ಯರು ಪ್ರಮಥಗಳೊಡಗೂಡಿ ಶಿವ ಸಾನ್ನಿಧ್ಯದಲ್ಲಿ ವಾಸಿಸತೊಡಗಿದರು. ಪೂರ್ವದಲ್ಲಿ ಪರಾಂಬಿಕೆಯಿಂದ ಸಬಾಂಧವ ಮೋಕ್ಷವನ್ನು ವರವಾಗಿ ಕೇಳಿದ ಸಮಾಧಿ ಎಂಬ ವೈಶ್ಯೋತ್ತಮನು ಕೈಲಾಸದಲ್ಲಿ ಸೋಮದತ್ತನೆಂಬ ಹೆಸರಿನಲ್ಲಿ ಜನಿಸಿ ಅಲ್ಲಿಯ ಸಿದ್ಧವೈಶ್ಯರಿಗೆ ಅಧಿಪತಿಯಾದನು. ಕೀರ್ತಿಕನ್ಯೆ ವೃತ್ತಾಂತ. ಆ ಸೋಮದತ್ತನಿಗೆ ಬಹಳ ಕಾಲದವರೆಗೂ ಸಂತಾನ ಪ್ರಾಪ್ತಿಯಾಗಲಿಲ್ಲ. ಅವನು ದೇವರ್ಷಿಯಾದ ನಾರದನ ಉಪದೇಶಾನುಸಾರ ಸಂತಾನ ಪ್ರಾಪ್ತಿಗಾಗಿ ದೇವಿ ಮಹಾಯಜ್ಞವನ್ನು ಆಚರಿಸಿದನು. ಸೋಮದತ್ತನ ಭಕ್ತಿಗೆ ಸಂತೋಷದಿಂದ ಒಲಿದ ಪರಾಂಬಿಕೆಯು ಅವನಿಗೆ ಪುತ್ರಿಕೆಯಾಗಿ ಜನ್ಮ ತಾಳಿದಳು. ಆ ಬಾಲಿಕೆಯು ಕುಲಕ್ಕೆಲ್ಲ ಕೀರ್ತಿ ತರುವಳೆಂದು ಆ ಬಾಲಿಕೆಯ ದ್ವಾರ ವೈಶ್ಯ ಸಮುದಾಯಕ್ಕೆ ದುರ್ಲಭವಾದ ಮೋಕ್ಷವು ದೊರೆಯುವುದೆಂದು ಆ ಶಿಶುವಿನ ಜನನ ಕಾಲದಲ್ಲಿ ಆಕಾಶವಾಣಿ ನುಡಿಯಿತು. ಆ ಮಾತುಗಳನ್ನು ಅನುಸರಿಸಿ ಸೋಮದತ್ತನು ತನ್ನ ಕುಮಾರಿಗೆ ಕೀರ್ತಿಕನ್ಯೆ ಎಂದು ನಾಮಕರಣ ಮಾಡಿದನು. ಆ ಕೀರ್ತಿಕನ್ಯೆಯು ದಿನದಿನವೂ ಪ್ರವರ್ಧಮಾನಕ್ಕೆ ಬರುತ್ತಾ ಸಕಲ ಕಲೆಗಳಲ್ಲಿ ನುರಿತು ಯಾವನ್ನವತಿಯಾದಳು. ತ್ರಿಜಗನ್ಮೋಹಕವಾದ ಆಕೆಯ ಸೌಂದರ್ಯವು, ಆದರ್ಶಪ್ರಾಯವಾದ ಆಕೆಯ ಸೌಶೀಲ್ಯವು, ಅನುಪಮವಾದ ಆಕೆಯ ಭಕ್ತಿ, ಜ್ಞಾನ, ವೈರಾಗ್ಯಗಳು ದೇವದೇವತೆಗಳಿಗೂ ಅಚ್ಚರಿಯನ್ನು ಉಂಟು ಮಾಡತೊಡಗಿದವು. ಒಂದು ದಿನ ಆ ಕೀರ್ತಿಕನ್ಯೆಯು ಸರ್ವಾಲಂಕಾರ ಭೂಷಿತಳಾಗಿ ಸಖಿಯರೊಡಗೂಡಿ ಆ ಮಹಾಗಿರಿಯ ಉದ್ಯಾನದಲ್ಲಿ ವಿಹರಿಸುತ್ತಿದ್ದಳು. ಆ ಸಮಯದಲ್ಲಿ ಚಿತ್ರಕಂಠನೆಂಬ ಗಂಧರ್ವನು ಚಂದ್ರಶೇಖರನ ದರ್ಶನಾರ್ಥವಾಗಿ ಹೋಗುತ್ತಾ ವನವಿಹಾರ ಮಾಡುತ್ತಿದ್ದ. ಕೀರ್ತಿಕನ್ಯೆಯನ್ನು ನೋಡಿದನು. ಕನ್ಯಾಕೃತಿಯಲ್ಲಿ ಸಂಚರಿಸುತ್ತಾ ವಿದ್ಯುಲ್ಲತೆಯಂತೆ ಪ್ರಕಾಶಿಸುತ್ತಿದ್ದ ಆ ಕಾಂತಾಮಣಿಯನ್ನು ವೀಕ್ಷಿಸಿದ ಚಿತ್ರಕಂಠನು ಮನ್ಮಥ ಬಾಣ ಪೀಡಿತ ಹೃದಯನಾಗಿ ಆಕೆಯನ್ನು ಸಮೀಪಿಸಿ, ಹೇ ಮಂಗಳಾಂಗಿ, ನೀನ್ಯಾರು? ಎಲ್ಲಿಂದ ಬಂದೆ? ಯಾರ ಪುತ್ರಿ ನೀನು? ಹೆಸರೇನು? ಎಂದು ಪ್ರಶ್ನಿಸಿದನು. ಅಷ್ಟರಲ್ಲಿ ಆಕೆಯ ಸಖಿಯು ಅವಳ ವೃತ್ತಾಂತವನ್ನು ಅವನಿಗೆ ತಿಳಿಸಿಕೊಟ್ಟನು. ಕೀರ್ತಿಕನ್ಯೆಯು ಅವಿವಾಹಿತೆಯೆಂದು ತಿಳಿದು ಚಿತ್ರಕಂಠನು ಮೋಹಾಂಧನಾಗಿ ಆಕೆಯನ್ನು ವಿವಾಹ ಮಾಡಿಕೊಳ್ಳಲು ಬಯಸಿ ತನ್ನ ವಾಂಛೆಯನ್ನು ವ್ಯಕ್ತಪಡಿಸಿದನು. ಆಗ ಕೀರ್ತಿಕನ್ಯೆಯು ಅವನೊಡನೆ, ಎಲೈ ಗಂಧರ್ವರಾಜ, ನಾನು ನಿರಂತರ ಪರಾಂಬಿಕೆಯ ಪರಧ್ಯಾನದಲ್ಲಿ ನಿಮಗ್ನಳಾಗಿರುವೆ. ಐಹಿಕ ಸುಖಾಸಕ್ತರಹಿತಳಾಗಿರುವೆ. ಆ ಜೀವ ಬ್ರಹ್ಮಚಾರಿಣಿಯಾಗಿರಲು ನಿಶ್ಚಯಿಸಿಕೊಂಡಿರುವೆ. ಆದ್ದರಿಂದ ನೀನು ಇಂಥ ಮಾತುಗಳನ್ನು ಆಡದೆ ನಿಲ್ಲಿಸು ಎಂದು ಹೇಳಿ ಅಲ್ಲಿ ನಿಲ್ಲದೆ ತನ್ನ ಗೃಹಕ್ಕೆ ತೆರಳಿದಳು. ಕಾಮಾಂಧನಾಗಿ ವಿವೇಕವನ್ನು ಕಳೆದುಕೊಂಡ ಗಂಧರ್ವರಾಜನು ವೈಶ್ಯರ ನಿವಾಸಕ್ಕೆ ತೆರಳಿ ಅಲ್ಲಿ ವೈಶ್ಯಮುನಿ ಸಂಘವನ್ನು ಕಂಡು ಕೀರ್ತಿಕನ್ಯೆಯನ್ನು ತನಗಿತ್ತು ವಿವಾಹ ಮಾಡಿಕೊಡಿ ಎಂದು ಮತ್ತೆ ಪ್ರಾರ್ಥಿಸಲು ಆ ವೈಶ್ಯರು ಅವನ ಅನುಚಿತ ಸಂಭಾಷಣೆಯನ್ನು ಕೇಳಿ ಬೇಸರದಿಂದ ಅವನ ಕೋರಿಕೆಯನ್ನು ನಿರಾಕರಿಸಿದರು. ಆಗ ಗಂಧರ್ವರಾಜನು ಕೋಪಾದ್ರಿಕ್ತನಾಗಿ ಕೆರಳುತ್ತಾ ವೈಶ್ಯರನ್ನು ನೋಡಿ, ಹೇ ದುಷ್ಟರೇ, ಅನಂತ ಶಕ್ತಿ ಸಂಪನ್ನನಾದ ನನ್ನನ್ನು ವಿರೋಧಿಸಿ ಈ ಕನ್ಯೆಯು ಆಕೆಯ ಬಂಧುಗಳಾದ ನೀವೆಲ್ಲರೂ ಧರೆಯಲ್ಲಿ ಹುಟ್ಟಿ ಭಯಂಕರವಾದ ಅಗ್ನಿಯಲ್ಲಿ ಭಸ್ಮವಾಗುವಂತಾಗಲಿ ಎಂದು ಘೋರವಾಗಿ ಶಪಿಸಿದನು. ಗಂಧರ್ವರಾಜನು ತಮ್ಮನ್ನು ನಿಷ್ಕಾರಣವಾಗಿ ಶಪಿಸಿದ್ದಕ್ಕಾಗಿ ವೈಶ್ಯರೂ ಸಹ ಆತನಿಗೆ, ನೀನು ಸರ್ವಭ್ರಷ್ಟನಾಗಿ ಮನುಷ್ಯಲೋಕದಲ್ಲಿ ಜನ್ಮತಾಳಿ ಸಿಡಿಲನಂತೆ ವಾರ್ತೆಯನ್ನು ಕೇಳಿ ಶಿರಸ್ಸು ಸಹಸ್ರ ಹೋಳುಗಳಾಗಿ ಘೋರ ಮರಣವನ್ನು ಹೊಂದುವಂತಾಗಲಿ ಎಂದು ಪ್ರತಿಶಾಪವಿತ್ತರು. ಆದ್ದರಿಂದ ಮಣಿಪುರಾಧಿಪತಿಯಾದ ಆ ಗಂಧರ್ವನಿಗೂ ಕೈಲಾಸವಾಸಿಗಳಾದ ವೈಶ್ಯರಿಗೂ ಅಂದಿನಿಂದ ವೈರವು ಪ್ರಾರಂಭವಾಯಿತು. ಕಾಲವು ಕಳೆಯತೊಡಗಿತು.
ಒಂದು ದಿನ ವೈಶ್ಯರು ಮಂದಾಕಿನಿ ನದಿಯಲ್ಲಿ ಸ್ನಾನ ಮಾಡುತ್ತಿರಲು ಚಿತ್ರಕಂಠನು ಅವರ ಮೇಲೆ ಗಂಧರ್ವ ಮಾಯೆಯನ್ನು ಪ್ರಯೋಗಿಸಿದನು. ಆ ಮಾಯಾ ಪ್ರಭಾವದಿಂದ ವೈಶ್ಯರು ನದೀ ಜಲದಿಂದ ಹೊರಬರಲಾಗದೆ ಭೀತರಾಗಿ ಪರಾಂಬಿಕೆಯನ್ನು ಮನಸಾರ ಧ್ಯಾನಿಸಿ ಶರಣು ಬೇಡಿದರು. ಕೂಡಲೇ ಪರಮೇಶ್ವರಿಯ ಅನುಗ್ರಹದಿಂದ 2 ದಿವ್ಯ ನೌಕೆಗಳನ್ನು ಅವರ ಸಮೀಪಕ್ಕೆ ಬರುವಂತಾದವು. ವೈಶ್ಯರು ಆ ದೋಣಿಗಳನ್ನು ಹತ್ತಿ ಶೀಘ್ರವಾಗಿ ದಡ ಸೇರಿ ಪ್ರಾಣಗಳನ್ನು ದಕ್ಕಿಸಿಕೊಂಡರು. ದುಷ್ಟ ಚಿತ್ರಕಂಠನ ದುಶ್ಚರ್ಯಗಳನ್ನು ನೋಡಿ ಆಗ್ರಹಗೊಂಡ ಪರಾಂಬಿಕೆಯು ಆ ಗಂಧರ್ವರಾಜನನ್ನು ತನ್ನ ನೇತ್ರದ ಉರಿಯಿಂದ ದಹಿಸಿಬಿಟ್ಟಳು. ಅನಂತರ ತನ್ನ ಭಕ್ತರಾದ ವೈಶ್ಯರನ್ನು ನೋಡಿ, ಹೇ ವೈಶ್ಯಮೋತ್ತಮರೇ, ಭಂಡಾಸುರನ ಅಂಶದಿಂದ ಈ ಗಂಧರ್ವರಾಜನು ಭವಿಷ್ಯದಲ್ಲಿ ಮತ್ತೊಂದು ಜನ್ಮ ಹೊಂದಿ ನಿಮ್ಮನ್ನು ಪೀಡಿಸುವನು. ಆದ್ದರಿಂದ ಸಾವಧಾನವಾಗಿರಿ ಎಂದು ಎಚ್ಚರಿಸಿ ಅದೃಶ್ಯಳಾದಳು. ಆಗ ಆ ವೈಶ್ಯರು ನಿಜ ನಿವಾಸಕ್ಕೆ ಸೇರಿ ಸುಖವಾಗಿದ್ದರು. ಅವರು ಆದಿಪರಾಶಕ್ತಿಯನ್ನು ಆರಾಧಿಸುತ್ತಾ ನಿರಂತರ ಕೈಲಾಸಪತಿಯನ್ನು ಸೇವಿಸುತ್ತಾ ಅಲಕಾಧಿಪತಿಯಾದ ಕುಬೇರನ ಆಶ್ರಯದಲ್ಲಿ ತಮ್ಮ ನಿವಾಸವಾದ ಮಹಾಗಿರಿಯನ್ನು ಅನಂತ ಐಶ್ವರ್ಯವಂತರಾಗಿ ರೂಪಿಸಿಕೊಳ್ಳುತ್ತಾ ಕಾಲವನ್ನು ಕಳೆಯತೊಡಗಿದರು. ಹೀಗೆ ಯುಗಗಳು ಕಳೆದವು. ಮಹತ್ತರವಾದ ಈ ಕೀರ್ತಿ ಕನ್ಯೆಯ ವೃತ್ತಾಂತವನ್ನು ಕೇಳಿದವರು, ಓದಿದವರು ಪರಾಂಬಿಕೆಯ ಕೃಪೆಗೆ ಪಾತ್ರರಾಗಿ ವಿಧಿವಶದಿಂದ ಉಂಟಾಗುವ ಆಪತ್ತುಗಳಿಂದ ಕೂಡ ಹೊರಬಲ್ಲರೆಂದು ಸಾಲಂಕಾಯನ ಋಷಿ ಮಣಿಗುಪ್ತಾದಿಗಳಿಗೆ ತಿಳಿಸಿದರು. ಸಾಲಂಕಾಯನರಿಂದ ಕೀರ್ತಿಕನ್ಯೆಯ ವೃತ್ತಾಂತವನ್ನು ಕೇಳಿದ ಮಣಿಗುಪ್ತಾದಿ ವೈಶ್ಯಪುಂಗವರು ಗುರುಗಳೊಡನೆ ಮುನಿಯುತ್ತಮ, ಕೈಲಾಸದಲ್ಲಿ ನಿವಾಸ ಮಾಡುತ್ತಿದ್ದ ವೈಶ್ಯ ಋಷಿಗಳು ಯಾವಾಗ ಯಾವ ಕಾರಣದಿಂದ ಭೂಲೋಕವನ್ನು ಸೇರಿದರು? ಆ ವೃತ್ತಾಂತವನ್ನು ದಯಮಾಡಿ ತಿಳಿಸಿ ಎಂದು ಪ್ರಾರ್ಥಿಸಿದರು. ಆಗ ಸಾಲಂಕಾಯನರು ಪೂರ್ವದಲ್ಲಿ ವ್ಯಾಸ ಶಿಷ್ಯನಾಗಿದ್ದ ಸೂತ ಮಹಾಮುನಿ ಶೌನಕಾದಿ ಮಹರ್ಷಿಗಳಿಗೆ ಹೇಳಿದ ವಿಧದಲ್ಲೇ ನಾನು ಆ ಮಹತ್ತರ ವೃತ್ತಾಂತವನ್ನು ನಿಮಗೆ ಈಗ ತಿಳಿಸುವೆನು ಎಂದು ವಿವರಿಸತೊಡಗಿದರು. ದಕ್ಷಯಜ್ಞ ದಾಕ್ಷಾಯಣಿ ದೇಹತ್ಯಾಗ. ಹೇ ಮಣಿಗುಪ್ತಾದಿಗಳೇ, ಸತೀದೇವಿಯ ತಂದೆಯಾದ ದಕ್ಷ ಪ್ರಜಾಪತಿಯು ಬ್ರಹ್ಮಾಧಿಪತ್ಯವನ್ನು ಹೊಂದಿದುದರಿಂದ ಗರ್ವಿತನಾಗಿ ವಾಜಪೇಯ ಎಂಬ ಯಜ್ಞವನ್ನು ಮಾಡಲು ಸಂಕಲ್ಪಿಸಿ ಸಕಲ ದೇವತೆಗಳನ್ನು ಆಹ್ವಾನಿಸಿದನು. ಆದರೆ ತನ್ನ ಅಳಿಯನಾದ ಶಿವನನ್ನು ಮಾತ್ರ ಆಹ್ವಾನಿಸಲಿಲ್ಲ. ಬ್ರಹ್ಮಾದಿ ದೇವತೆಗಳೆಲ್ಲರೂ ಆ ಯಜ್ಞಕ್ಕೆ ಹೊರಡುತ್ತಿದ್ದುದನ್ನು ಕಂಡು ದಾಕ್ಷಾಯಣಿಯು ಶಿವನೊಡಗೂಡಿ ಯಜ್ಞಕ್ಕೆ ಹೊರಡಬೇಕೆಂದು ಬಯಸಿದಳು. ಶಂಕರನು ಆಹ್ವಾನಿತನಲ್ಲದ್ದರಿಂದ ದಕ್ಷನ ಅಹಂಕಾರಕ್ಕೆ ಕೋಪಗೊಂಡು ಸತೀದೇವಿಯ ಕೋರಿಕೆಯನ್ನು ನಿರಾಕರಿಸಿದನು. ಆಕೆಯು ಮಾತ್ರ ತನ್ನ ಹುಟ್ಟಿದ ಮನೆಗೆ ಹೋಗಲೇಬೇಕೆಂದು ಮಾಡಿದ ಹಠದಿಂದ ಈಶ್ವರನು ಆಕೆಗೆ ಅಡ್ಡಿ ಮಾಡಲಿಲ್ಲ. ದಾಕ್ಷಾಯಣಿಯು ಆ ಯಜ್ಞಕ್ಕೆ ಹೊರಟಳು. ಆದರೆ ಆಕೆಯ ಜನನೀ ಜನಕರು ಮಗಳನ್ನು ನಿರಾಧರಣೆಯಿಂದ ಕಂಡರಲ್ಲದೆ ಶಿವನನ್ನು ಕುರಿತು ಅವಹೇಳನವಾಗಿ ಮಾತನಾಡಿ ಅವಮಾನಿಸಿದರು. ದದೀಚಿ ಮಹರ್ಷಿಯು ರುದ್ರನಿಗೆ ಹವಿರ್ಭಾಗವನ್ನು ಕೊಡಬೇಕೆಂದು ವಾದಿಸಿದರು. ಆ ಯಜ್ಞದಲ್ಲಿ ರುದ್ರನಿಗೆ ಹವಿರ್ಭಾಗವು ಕೊಡಲಿಲ್ಲ. ತಂದೆಯಿಂದ ಹೀಗೆ ಅವಮಾನಿತಳಾದ ಸತೀದೇವಿಯು ರೋಷಪೂರಿತಳಾಗಿ ತನ್ನ ದೇಹದಿಂದ ಯೋಗಾಗ್ನಿಯನ್ನು ಸೃಷ್ಟಿಸಿಕೊಂಡು ದಗ್ಧವಾಗಿ ಹೋದಳು. ಆಗ ರುದ್ರನು ಪ್ರಳಯಕಾಲ ರುದ್ರನಾಗಿ ತನ್ನ ಜಟೆಯಿಂದ ವೀರಭದ್ರನನ್ನು ಪ್ರಭವಿಸಿದನು. ವೀರಭದ್ರನು ದಕ್ಷಯಜ್ಞವನ್ನು ಧ್ವಂಸ ಮಾಡಿದನು. ಆಗ ಶಂಕರನು ಸತಿ ವಿಯೋಗದಿಂದ ಭ್ರಾಂತನಾಗಿ ತಿರುಗುತ್ತಾ ಹಿಮಾಲಯವನ್ನು ಸೇರಿ ಧ್ಯಾನಮಗ್ನನಾಗಿ ಪ್ರಪಂಚವನ್ನು ಮರೆತು ಕಾಲ ಕಳೆಯಲಾರಂಭಿಸಿದನು. ಶಿವಶಕ್ತಿ ಸ್ವರೂಪಿಣಿಯಾದ ಸತೀದೇವಿ ಇಲ್ಲದೆ ಹೋದುದರಿಂದ ಸಮಸ್ತ ಚರಾಚರ ವಿಶ್ವವು ಸೌಭಾಗ್ಯಹೀನವಾಯಿತು. ಎಲ್ಲರ ಹೃದಯ ಕೋಶಗಳಲ್ಲಿದ್ದ ಆನಂದರಸವು ಹಿಂಗಿ ಹೋಯಿತು. ಶಕ್ತಿಹೀನವಾದ ವಿಶ್ವದಲ್ಲಿ ಗ್ರಹಗತಿಗಳು ವಿಪರೀತವಾದವು.
ತಾರಕಾಸುರನ ವೃತ್ತಾಂತ. ಆ ಸಮಯದಲ್ಲಿಯೇ ತಾರಕನೆಂಬ ಮಹಾರಾಕ್ಷಸನು ಬ್ರಹ್ಮನಿಂದ ಅಮೋಘ ವರಗಳನ್ನು ಹೊಂದಿ ತ್ರಿಲೋಕಗಳನ್ನು ಜಯಿಸಿದನು. ಅವನ ದುರಾಚಾರಕ್ಕೆ ಗುರಿಯಾಗಿ ಭೂಲೋಕವು ತಲ್ಲಣಿಸಿತು. ದ್ವಿಜರಾದ ವೈಶ್ಯ, ಕ್ಷತ್ರಿಯ, ಬ್ರಾಹ್ಮಣರೆಲ್ಲರೂ ಆ ಮಹಾದೈತ್ಯನಿಗೆ ಭಯಪಟ್ಟು ದಿಕ್ಕು ದಿಕ್ಕುಗಳಿಗೆ ಓಡಿಹೋದರು. ವ್ಯವಸಾಯ ವ್ಯಾಪಾರಗಳು ಕುಂಠಿತವಾದವು. ಯಜ್ಞ ಯಾಗಾದಿಗಳು ಅಪರೂಪವಾದವು. ವೈದಿಕ ಧರ್ಮ ಆವರಣೆಯು ಅದೃಶ್ಯವಾಯಿತು. ಎಲ್ಲಿ ನೋಡಿದರೂ ದಾರಿದ್ರ್ಯವು ತಾಂಡವವಾಡತೊಡಗಿತು. ಶಿವನಿಗೆ ಹುಟ್ಟಿದ ಕುಮಾರನಿಂದ ಮಾತ್ರವೇ ತನಗೆ ಮರಣ ಸಂಭವಿಸಲೆಂದು ಬ್ರಹ್ಮನಿಂದ ವರವನ್ನು ಹೊಂದಿದ ತಾರಕಾಸುರನು ಆ ಶಿವನಿಗೆ ಹುಟ್ಟಿದ ಪುತ್ರನಿಲ್ಲದಿದ್ದುದರಿಂದ ತನಗೆ ಮೃತ್ಯುವೇ ಬಾರದೆಂದು ಭಾವಿಸಿ ಮೆರೆಯತೊಡಗಿದನು. ಸತಿ ವಿಯೋಗದಲ್ಲಿದ್ದ ಶಿವನಿಗೆ ಕುಮಾರರ ಜನನವು ಹೇಗೆಂದು ದೇವತೆಗಳಲ್ಲಿ ವಿಚಾರಗ್ರಸ್ತರಾದರು. ಅವರು ವೈಕುಂಠವಾಸನಿಗೆ ಶರಣಾದರು. ಆಗ ವಿಷ್ಣುವು ಸಕಲ ದೇವತಾ ಸಮೇತನಾಗಿ ಹಿಮಗಂಗೆ ಆಗಮಿಸಿ ಪರಾಶಕ್ತಿಯನ್ನು ಸುಪ್ರೀತಳಾಗಿ ಮಾಡುವುದಕ್ಕಾಗಿ ಬಹುವಿಧಗಳಲ್ಲಿ ದೇವಿ ಯಜ್ಞಗಳನ್ನು ಆಚರಿಸಿದರು. ದೇವತೆಗಳಿಗೆ ಪರಾಶಕ್ತಿಯ ಸಾಕ್ಷಾತ್ಕಾರ. ಹೀಗಿರಲು ಅಕಸ್ಮಾತ್ತಾಗಿ ಚೈತ್ರ ಶುಕ್ಲ ನವಮಿ ಶುಕ್ರವಾರದ ದಿನ ಶ್ರುತಿಬೋಧತೆಯಾದ ಪರಾಶಕ್ತಿಯ ತೇಜಸ್ಸು ದೇವತೆಗಳಿಗೆ ಎದುರು ಆವಿರ್ಭವಿಸಿತು. ಕೋಟಿ ರವಿಚಂದ್ರರ ಪ್ರಕಾಶದೊಡನೆ ಕೋಟಿ ವಿದ್ಯುಲ್ಲತೆಗಳಿಂದ ಬೆಳಗುವ ಆ ಮಹಾ ತೇಜಸ್ಸು ಸುಂದರಾತಿ ಸುಂದರವಾದ ರೂಪವನ್ನು ಧರಿಸಿತು. ಪಾಶಾಂಕುಶ, ವರದಾಭಯಹಸ್ತ ಮುದ್ರೆಗಳನ್ನು ತಾಳಿದ ಚತುರ್ಭುಜೆಯಾಗಿ ದೇವತೆಗಳ ಎದುರು ನಿಂತಳು. ದೇವತೆಗಳು ಆ ಜಗನ್ಮಾತೆಯನ್ನು ಅನೇಕ ಬಗೆಗಳಲ್ಲಿ ಕೀರ್ತಿಸಿದರು. ತಾರಕಾಸುರನಿಂದ ತಮಗೆ ಉಂಟಾಗುತ್ತಿದ್ದ ಬಾಧೆಗಳನ್ನು ಕುರಿತು ಆ ತಾಯಿಗೆ ಬೆನ್ನವಿಸಿ ತರಣೋಪಾಯವನ್ನು ಪ್ರಸಾದಿಸೆಂದು ಪ್ರಾರ್ಥನೆ ಮಾಡಿದರು. ಆಗ ಆ ದೇವಿಯು ಪ್ರಸನ್ನಳಾಗಿ ದೇವತೆಗಳನ್ನು ನೋಡಿ, ಹೇ ಅಮರರೇ, ದಕ್ಷಾಧ್ವರ ಸಮಯದಲ್ಲಿ ದೇಹತ್ಯಾಗ ಮಾಡಿದ ನನ್ನ ಅವತಾರ ರೂಪಿಣಿಯಾದ ದಾಕ್ಷಾಯಿಣಿಯು ನನ್ನ ಭಕ್ತನಾದ ಹಿಮವಂತನಿಗೆ ಪುತ್ರಿಯಾಗಿ ಪಾರ್ವತಿಯಾಗಿ ಜನಿಸಬಲ್ಲಳು. ಆಕೆಯನ್ನು ಶಂಕರನಿಗಿತ್ತು ವಿವಾಹ ನಡೆಸಿರಿ. ಆ ಗೌರಿಯು ತನ್ನ ಪುತ್ರನಿಂದ ತಾರಕಾಸುರ ಸಂಹಾರ ರೂಪದ ನಿಮ್ಮ ಕಾರ್ಯವನ್ನು ನೆರವೇರಿಸಬಲ್ಲಳು ಎಂದು ಹೇಳಿ ಅದೃಶ್ಯಳಾದಳು. ದೇವಿ ಪ್ರಭಾವದಿಂದ ಹಿಮವಂತನ ಪತ್ನಿಯಾದ ಮೇನಕೆಯು ಗರ್ಭವತಿಯಾದಳು. ಒಂದು ಶುಭ ಮುಹೂರ್ತದಲ್ಲಿ ಪುತ್ರಿಕಾರತ್ನಕ್ಕೆ ಜನ್ಮ ನೀಡಿದಳು. ದೇವಿಯ ಜನ್ಮದಿನದಲ್ಲಿ ಸಮಸ್ತ ದೇವತೆಗಳ ಮಂಗಳವಾದ್ಯಗಳು ಮೊಳಗಿದವು. ಎಲ್ಲೆಡೆ ಪುಷ್ಪವರ್ಷವಾಯಿತು. ಪರ್ವತೇಶ್ವರನ ಮಗಳಾದುದರಿಂದ ಆ ಕುಮಾರಿಯು ಪಾರ್ವತಿ ಎಂಬ ನಾಮವನ್ನು ಧರಿಸಿದಳು. ದಿನದಿನವೂ ಅಭಿವೃದ್ಧಿ ಹೊಂದಿ ಆ ಬಾಲೆಯು ನವಯೌವನವತಿಯಾದಳು. ಹಿಮಾಲಯದಲ್ಲಿ ಯೋಗನಿಷ್ಠೆಯಿಂದ ಕುಳಿತಿದ್ದ ಈಶ್ವರನ ಸೇವೆಗಾಗಿ ಹಿಮವಂತನು ಪಾರ್ವತಿಯನ್ನು ನೇಮಿಸಿದನು. ಆಕೆಯು ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ಶಿವನಿಗೆ ಪರಿಚರ್ಯೆ ಮಾಡುತ್ತಿದ್ದಳು. ಕಂದರ್ಪ ಭಂಜನ. ಆ ಸಮಯದಲ್ಲಿ ಕೈಲಾಸ ಶಿಖರದಲ್ಲಿ ನಿರ್ವಿಕಾರನಾಗಿ ಸಮಾಧಿನಿಷ್ಠನಾಗಿ ಕುಳಿತಿದ್ದ ಶಿವನಿಗೆ ಪಾರ್ವತೀ ದೇವಿಯ ಮೇಲೆ ಮೋಹವನ್ನು ಹುಟ್ಟಿಸುವುದಕ್ಕಾಗಿ ಮನ್ಮಥನನ್ನು ನಿಯೋಜಿಸಿದರು. ಸ್ವರ್ಗ ರಾಜ್ಯವನ್ನು ನಿಲ್ಲಿಸುವುದಕ್ಕಾಗಿ ದೇವ ಕಾರ್ಯವನ್ನು ನಿರ್ವಹಿಸುವುದಕ್ಕಾಗಿ ಸನ್ನದ್ಧನಾದ ಮನ್ಮಥನು ಇಕ್ಷುಚಾಪುವನ್ನು ಪುಷ್ಪಶರಗಳನ್ನು ಕೈಯಲ್ಲಿ ಹಿಡಿದು ಶುಕವಾಹನವನ್ನೇರಿ ಮೀನಕೇತನಾಗಿ ಶುಕಪಿಕ ಶಾರಿಕಾದಿಗಳನ್ನು ಮಧುರ ಮಂಜುಳ ಗಾನವನ್ನು ಆಲಿಸುತ್ತಾ ಸ್ನೇಹಿತನಾದ ವಸಂತನೊಡಗೂಡಿ ಶಿವ ಸಮೀಪಕ್ಕೆ ಹೋದನು. ಅವನು ಮೇರು ಚಾಪನಾದ ಈಶ್ವರನ ವಕ್ಷಸ್ಥಲದ ಮೇಲೆ ನೀಲಕಮಲವೆಂಬ ತೀಕ್ಷ್ಣ ಬಾಣವನ್ನು ಪ್ರಯೋಗಿಸಲು ಆ ಪುಷ್ಪಬಾಣವು ಮಧುರ ಮಕರಂದವನ್ನು ಚೆಲ್ಲುತ್ತಾ ಅತಿ ವೇಗದಿಂದ ಬಂದು ಶಿವನ ಹೃದಯಕ್ಕೆ ನಾಟಿತು. ಶಂಕರನ ಸಮಾಧಿ ಸ್ಥಿತಿಗೆ ಭಂಗವಾಯಿತು. ಆದುದರಿಂದ ಭೀಷಣ ರೋಷಯುಕ್ತನಾದ ಮುಕ್ಕಣ್ಣನು ತನ್ನ ಅಗ್ನಿನೇತ್ರವನ್ನು ತೆರೆದು ಮನ್ಮಥನನ್ನು ಭಸ್ಮ ಮಾಡಿದನು. ಆ ಭಯಂಕರ ದೃಶ್ಯವನ್ನು ನೋಡಿದ ಮದನನ ಸತಿಯಾದ ರತೀದೇವಿಯು ಶಂಕರನ ಚರಣಗಳ ಮೇಲೆರಗಿ,
ಪತಿ ಭಿಕ್ಷೆಗಾಗಿ ವಿಲಪಿಸಿದಳು. ಕೂಡಲೇ ತ್ರಿಲೋಕಗಳಲ್ಲಿರುವ ಸಮಸ್ತ ದೇವಜಾತರೆಲ್ಲ ಈಶ್ವರನೊಡನೆ, ಹೇ ದೇವದೇವ, ಮನ್ಮಥನಿಲ್ಲದೆ ಹೋದರೆ ವಿಶ್ವವು ರಸಹೀನವಾಗಿ ಸೃಷ್ಟಿ ವಿಕಾಸವೇ ಅಂತ್ಯಗೊಳ್ಳುವುದು. ಜಗತ್ಪ್ರಭುವಾದ ನೀನು ಮದನನ್ನು ಬದುಕಿಸಿ ಜಗತ್ತುಗಳನ್ನು ಕಾಪಾಡು ಎಂದು ಬೇಡಿಕೊಂಡರು. ಕರುಣಾ ಸಮುದ್ರನಾದ ಶಂಕರನು ರತಿದೇವಿಯ ಮೇಲೆ ದಯೆ ತೋರಿ ಮನ್ಮಥನಿಗೆ ಅನಂಗನಾಗಿ ಸರ್ವಲೋಕಗಳಲ್ಲಿ ಸಂಚರಿಸುವನೆಂದು, ಅವನು ರತಿದೇವಿಗೆ ಮಾತ್ರವೇ ಸಶರೀರನಾಗಿ ಕಾಣಿಸಬಲ್ಲನೆಂದು ವರವಿತ್ತು ಎಲ್ಲರನ್ನೂ ಸಂತೋಷಪಡಿಸಿದನು. ಆಗ ಶಿವನು ಅಲ್ಲಿಂದ ಕೈಲಾಸಗಿರಿಗೆ ಹೊರಟು ಹೋದನು. ಪಾರ್ವತಿಯು ಶಿವನೊಡನೆ ತನಗಿದ್ದ ಪೂರ್ವ ಸಂಬಂಧಗಳನ್ನು ಅರಿತು ಈಶ್ವರನನ್ನೇ ತನ್ನ ಪತಿಯಾಗಿ ಎಣಿಸುತ್ತಾ ಅತಿ ತೀವ್ರವಾದ ತಪಸ್ಸನ್ನು ಮಾಡಲಾರಂಭಿಸಿದಳು. ಅನಂತರ ಒಂದು ದಿನ ನಾರದನು ವಿಷ್ಣುದೇವನ ಪ್ರೇರಣೆಯಿಂದ ಶಿವನ ಬಳಿ ಸಾರಿ ಪಾರ್ವತಿಯ ಗುಣ, ರೂಪ, ವಿಲಾಸಗಳನ್ನು ಕುರಿತು ವಿಶದವಾಗಿ ವರ್ಣಿಸಿ ವಿವರಿಸಿದನು. ಅದಕ್ಕೆ ಮುನ್ನವೇ ಮದನನ ಪುಷ್ಪ ಬಾಣ ಪ್ರಭಾವದಿಂದ ವಿಚಲಿತವಾದ ಶಿವನ ಹೃದಯದಲ್ಲಿ ಪಾರ್ವತಿಯ ಮೇಲೆ ವಾಂಛೆ ಹೆಚ್ಚಿತು. ತದನಂತರ ವಾಣೀಪತಿಯಾದ ಬ್ರಹ್ಮನು ಶ್ರೀ ಶಂಕರನ ಬಳಿಗೆ ಬಂದು ದಕ್ಷದ್ವರ ಸಮಯದಲ್ಲಿ ದಗ್ಧಳಾದ ಶಿವಸತಿಯೇ ಪಾರ್ವತಿಯಾಗಿ ಪ್ರಭವಿಸಿರುವಳೆಂಬ ವಿಷಯವನ್ನು ನೆನಪಿಸಿ ಈಶ್ವರನ ಪ್ರೇಮವನ್ನು ಇಮ್ಮಡಿಗೊಳಿಸಿದನು. ಪಾರ್ವತಿ ಕಲ್ಯಾಣ. ನಡೆದ ವಿಷಯಗಳನ್ನೆಲ್ಲ ನಾರದರಿಂದ ಕೇಳಿದ ಮಹಾವಿಷ್ಣುವು ಶಿವ ಸನ್ನಿಧಿಗೆ ಹೋಗಿ ಅದರ ಅಭೀಷ್ಟವನ್ನು ಅನುಸರಿಸಿ ವಿವಾಹ ಕಾರ್ಯ ನಿರ್ವಹಣಾಭಾರವನ್ನು ವಹಿಸಿದನು. ಅದನ್ನು ನೋಡಿ ಸಪ್ತ ಋಷಿಗಳನ್ನು ಹಿಮವಂತನ ಬಳಿಗೆ ಕಳಿಸಿದನು. ಅವರು ಆ ಪರ್ವತರಾಜನಿಗೆ ಪಾರ್ವತಿ ಪರಮೇಶ್ವರರ ಗತ ವೃತ್ತಾಂತವನ್ನೆಲ್ಲ ವಿಶದವಾಗಿ ತಿಳಿಸಿ ಅವರನ್ನು ಅಂಗೀಕರಿಸುವಂತೆ ಮಾಡಿದನು. ಪಾರ್ವತಿ ಪರಮೇಶ್ವರರ ಕಲ್ಯಾಣವು ನಿಶ್ಚಿತವಾಯಿತು. ಸಮಸ್ತ ಲೋಕಗಳ ದೇವತೆಗಳೆಲ್ಲರಿಗೂ ಆಹ್ವಾನ ನೀಡಲಾಯಿತು. ಅಪೂರ್ವ ವೈಭವದಿಂದ ಲೋಕ ಪ್ರಸಿದ್ಧವಾದ ಪಾರ್ವತಿ ಪರಮೇಶ್ವರರ ವಿವಾಹ ಮಹೋತ್ಸವವು ನಡೆಸಲ್ಪಟ್ಟಿತು. ಲೋಕೇಶ್ವರನಾದ ಶಿವನು, ಶಕ್ತಿಯಾದ ಪಾರ್ವತಿಯು ಪಾಣಿಗ್ರಹಣ ಮಾಡಿದುದರಿಂದ ಸಮಸ್ತ ಲೋಕಗಳು ವಿನೂತನ ಶೋಭೆಯನ್ನು ಹೊಂದಿ ವಿರಾಜಿಸಿದವು. ಪರಮ ಪವಿತ್ರವಾದ ಈ ಪಾರ್ವತಿ ಕಲ್ಯಾಣ ಕಥೆಯನ್ನು ಕೇಳಿದವರು, ಪಠಿಸುವವರು ಗೌರಿ ಪರಶಿವರ ಕೃಪೆಯಿಂದ ಸಮಸ್ತ ಸನ್ಮಂಗಳಗಳನ್ನು ಹೊಂದಬಲ್ಲರು. ಸರ್ವಂ ಶ್ರೀ ವಾಸವಿ ದೇವಿ ಅರ್ಪಣಮಸ್ತು. ಇಲ್ಲಿಗೆ ವಾಸವಿ ಕನ್ಯಕಾ ಪುರಾಣ 6ಮ ಅಧ್ಯಾಯ ಸಂಪೂರ್ಣಂ.